Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಗ್ರಾಮೀಣ ಪಂಚಾಯತಿ ಯೋಜನೆಯಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ MRW ಅವರಿಗೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಇದಾಗಿದ್ದು, ಎಲ್ಲರೂ ಕೂಡಲೇ ಈ ಒಂದು ಸುದ್ದಿಯನ್ನು ಎಲ್ಲರಿಗೂ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಆ ಸುದ್ದಿ ಯಾವುದು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದ ಎಲ್ಲ MRWಗಳು, ಜಿಲ್ಲಾ ಸಂಯೋಜಕರು ಹಾಗೂ DDRC ನೋಡಲ್ ಅಧಿಕಾರಿಗಳು 5 ದಿನದ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆ ಕೂಡಲಸಂಗಮದಲ್ಲಿ ಕೇರರ್ಸ್ ವರ್ಲ್ಡ್ ವೈಡ್ ಸಮರ್ಥನಂ ಅಂಗವಿಕಲರ ಸಂಸ್ಥೆ, ಮೋಟಿವೇಶನ್ ಈಶಾನ್ಯ ಇಂಡಿಯನ್ ಫೌಂಡೇಶನ್, ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ದಾವಣಗೆರೆ, JSS ಮೈಸೂರು ಮಾರ್ಗದರ್ಶಿ ಹಾಗೂ ನರೇಂದ್ರ ಫೌಂಡೇಶನ್ ಸಂಸ್ಥೆಗಳ ಸಹಯೋಗದೊಂದಿಗೆ ದಿನಾಂಕ 22/7/2024ರಿಂದ 26/7/2024ರವರೆಗೆ ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದ 14 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿವಿಧೋದ್ದೇಶ ಪಂಚಾಯತಿ ಕಾರ್ಯಕರ್ತರಿಗೆ ಅಂದರೆ MRWವರಿಗೆ, ಜಿಲ್ಲಾ ಸಂಯೋಜಕರಿಗೆ ಮತ್ತು ಜಿಲ್ಲಾ ಅಂಗವಿಕಲರ ಪಂಚಾಯತಿ ಕೇಂದ್ರದ ನೋಡಲ್ ಅಧಿಕಾರಿಗಳಿಗೆ ವಿಕಲಚೇತನರ ಹಾಗೂ ಆರೈಕೆದಾರರ ಪುನಶ್ಚೇತನದ ಬಗ್ಗೆ ತರಬೇತಿ ನೀಡಲು ನಿಶ್ಚಯಿಸಲಾಗಿದ್ದು, ಈ ಮೇಲೆ ತಿಳಿಸಲಾದ ಭಾಗಾರ್ಥಿಗಳನ್ನು ತರಬೇತಿಗೆ ಕಡ್ಡಾಯವಾಗಿ ಭಾಗವಹಿಸಲು ನಿಯೋಜನೆ ಮಾಡಬೇಕೆಂದು ಹಾಗೂ ಭಾಗವಹಿಸುವ ಪ್ರಶಿಕ್ಷಣಾರ್ಥಿಗಳಿಗೆ ತಾಲೂಕು ಅಥವಾ ಜಿಲ್ಲಾ ಪಂಚಾಯತಿಗಳ ಶೇಕಡಾ 5ರ ಅನುದಾನದಲ್ಲಿ ಪ್ರಯಾಣ ವೆಚ್ಚವನ್ನು ಭರಿಸುವ ವ್ಯವಸ್ಥೆ ಮಾಡಬೇಕೆಂದು ಉಲ್ಲೇಖಿತ ಪತ್ರದಲ್ಲಿ ಕೋರಿರುತ್ತಾರೆ. ಈ ಸಂಬಂಧ ದಿನಾಂಕ 22/7/2024ರಿಂದ 26/7/2024ರವರೆಗೆ ಬಾಗಲಕೋಟೆ ಜಿಲ್ಲೆಯ ಕೂಡಲಸಂಗಮ ಜೈನ್ ಯಾತ್ರಿ ನಿವಾಸದಲ್ಲಿ ಮೇಲಿನ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಆಯೋಜಿಸಲಾಗಿರುವ ವಸತಿಯುತ ತರಬೇತಿ ಕಾರ್ಯಾಗಾರಕ್ಕೆ ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದ 14 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿವಿಧೋದ್ದೇಶ ಪಂಚಾಯತಿ ಕಾರ್ಯಕರ್ತರು, ಜಿಲ್ಲಾ ಸಂಯೋಜಕರುಗಳು, ಕೇಂದ್ರ ಕಚೇರಿಯ ಯೋಜನಾ ರಾಜ್ಯ ಸಂಯೋಜಕರು ಹಾಗೂ DDRC ಕೇಂದ್ರ ನೋಡಲ್ ಅಧಿಕಾರಿಗಳನ್ನು ಕಡ್ಡಾಯವಾಗಿ ಭಾಗವಹಿಸಲು ಕ್ರಮ ವಹಿಸುವಂತೆ ಹಾಗೂ ಜಿಲ್ಲಾ ಅಥವಾ ತಾಲೂಕು ಪಂಚಾಯತಿಗಳ ಶೇಕಡಾ 5ರ ಅನುದಾನದಲ್ಲಿ ತರಬೇತಿಗೆ ಭಾಗವಹಿಸುವ ಪ್ರಶಿಕ್ಷಣಾರ್ಥಿಗಳಿಗೆ ತಗುಲುವ ಪ್ರಯಾಣ ವೆಚ್ಚವನ್ನು ಒಮ್ಮೆ ಹೋಗುವ ಮತ್ತು ಬರುವ ವೆಚ್ಚವನ್ನು ಒದಗಿಸಲು ವ್ಯವಸ್ಥೆ ಕಲ್ಪಿಸುವಲ್ಲಿ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಮಾನ್ಯ ನಿರ್ದೇಶಕರು, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅವರು ಸೂಚನೆಯನ್ನು ನೀಡಿರುತ್ತಾರೆ. ಎಲ್ಲ MRWಗಳು, ಜಿಲ್ಲಾ ಸಂಯೋಜಕರುಗಳು ಹಾಗೂ ನೋಡಲ್ ಅಧಿಕಾರಿಗಳು ಬಾಗಲಕೋಟೆಯ ಕೂಡಲಸಂಗಮದಲ್ಲಿ ನಡೆಯಲಿರುವ 22ರಿಂದ 26ರವರೆಗೆ ನಡೆಯಲಿರುವ ತರಬೇತಿ ಕಾರ್ಯಾಗಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಕಡ್ಡಾಯವಾಗಿ ಭಾಗವಹಿಸುವಂತೆ ಸೂಚನೆ ನೀಡಲಾಗಿದೆ.